ಸೆಲೆಬ್ರಿಟಿಗಳ ಲವ್ ಲೈಫ್ ಬಹಳ ಭಿನ್ನವಾಗಿರುತ್ತೆ. ಸಂಗಾತಿಗಳನ್ನು ಆಗಾಗ ಬದಲಿಸ್ತಾರೆ. ನಟಿ ಶಹಾನಾ ಗೋಸ್ವಾಮಿ ಅವರಿಗೆ ಏಕಕಾಲದಲ್ಲಿ ಹಲವು ಮಂದಿ ಸಂಗಾತಿಗಳಿದ್ದಾರೆ. ಈ ಬಗ್ಗೆ ಅವರು ನೇರವಾಗಿ ಮಾತನಾಡಿದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಶಹಾನಾ ಗೋಸ್ವಾಮಿ ಅವರು ಅಚ್ಚರಿಯ ಹೇಳಿಕೆಗಳನ್ನು ನೀಡಿದ್ದಾರೆ. ರಾಕ್ ಆನ್, ಹೀರೋಯಿನ್ ಮುಂತಾದ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ದ ಬಾಲಿವುಡ್ ನಟಿ ಶಹಾನಾ ಗೋಸ್ವಾಮಿ ಪ್ರೀತಿ ಮತ್ತು ಸಂಬಂಧಗಳ ಕುರಿತಾದ ತಮ್ಮ ವಿಭಿನ್ನ ದೃಷ್ಟಿಕೋನದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಖ್ಯಾತ ನಿರೂಪಕ ಸಿದ್ಧಾರ್ಥ್ ಕಣ್ಣನ್ ಅವರ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ದ ಅವರು ತಾವು ಈಗ ಓಪನ್ ರಿಲೇಶನ್ಶಿಪ್ನಲ್ಲಿ ಇರುವುದಾಗಿ ಹೇಳಿಕೊಂಡಿದ್ದಾರೆ. ತಮ್ಮ ಜೀವನದಲ್ಲಿ ಹಲವು ಸಂಗಾತಿಗಳು ಇದ್ದಾರೆ ಅನ್ನುವುದನ್ನು ಅವರು ಬಹಿರಂಗಪಡಿಸಿದ್ದಾರೆ. ಸಾಂಪ್ರದಾಯಿಕ ಸಂಬಂಧಗಳು ತಮಗೆ ಎಂದಿಗೂ ಸರಿ ಹೊಂದೋದಿಲ್ಲ ಎಂದು ಶಹಾನಾ ಹೇಳಿದ್ದಾರೆ. ಯಾಕಂದ್ರೆ ಅವರು ಪ್ರೀತಿ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಎರಡನ್ನೂ ಸಮಾನವಾಗಿ ನಂಬುತ್ತಾರೆ. ಈ ಹಿಂದೆ ನಟ ಮಿಲಿಂದ್ ಸೋಮನ್ ಜೊತೆಗಿನ ಬ್ರೇಕಪ್ ನೆನಪಿಸಿಕೊಂಡ ಅವರು ಆ ಬಳಿಕ ತಮಗೆ ಸಾಂಪ್ರದಾಯಿಕ ಸಂಬಂಧದ ಸೂತ್ರಗಳು ಅರ್ಥಹೀನ ಎನಿಸಿದವು ಎಂದಿದ್ದಾರೆ. ತದನಂತರ ತಾವು ರೆಸ್ಟೋರೆಂಟ್ ಉದ್ಯಮಿ ಮೌರೋ ಗಾಜಿ ಅವರನ್ನ ಭೇಟಿಯಾದಾಗ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳು ಅಥವಾ ಲೇಬಲ್ಗಳಿಲ್ಲದ ಮುಕ್ತ ಸಂಬಂಧವನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದಾಗಿ ತಿಳಿಸಿದ್ದಾರೆ. ತಮ್ಮ ಮುಕ್ತ ಸಂಬಂಧದ ಅರ್ಥವನ್ನು ವಿವರಿಸಿದ ನಟಿ, ಇದರರ್ಥ ನಮ್ಮ ಸಂಗಾತಿಯೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕವಾದ ಸಂವಹನವನ್ನು ಹೊಂದುವುದು. ಸದ್ಯಕ್ಕೆ ನನ್ನ ಜೀವನದಲ್ಲಿ ಒಬ್ಬನೇ ಪ್ರಮುಖ ಸಂಗಾತಿ ಅಂತ ಯಾರೂ ಇಲ್ಲ. ನನ್ನೊಂದಿಗೆ ದೀರ್ಘಕಾಲದ ಒಡನಾಟ ಹೊಂದಿರುವ ಹಲವು ಜನರಿದ್ದಾರೆ. ಆದರೆ ಅವುಗಳಲ್ಲಿ ಯಾವುದು ಸಾಮಾನ್ಯ ಅಲ್ಲ. ಪ್ರತಿಯೊಂದು ಸಂಬಂಧವು ನನಗೆ ಮುಖ್ಯವಾಗಿತ್ತು ಎಂದಿದ್ದಾರೆ. ನಾವು ಹೇಗೆ ಹಲವು ಸ್ನೇಹಿತರನ್ನು ಹೊಂದಿರುತ್ತೇವೆಯೋ ಮತ್ತು ಪ್ರತಿಯೊಬ್ಬ ಸ್ನೇಹಿತನೊಂದಿಗೂ ವಿಭಿನ್ನ ಒಡನಾಟ ಇರುತ್ತದೆಯೋ ಇದು ಹಾಗೆ. ನನಗೆ ಈ ಹಂತದಲ್ಲಿ ಮುಕ್ತತೆ ಅಂದರೆ ಯಾರೊಂದಿಗೂ ನಿರ್ದಿಷ್ಟವಾದ ಗಟ್ಟಿ ಪಾಲುದಾರಿಕೆ ಇಲ್ಲದಿರುವುದು, ಆದರೆ ದೀರ್ಘಕಾಲದ ಬಾಂಧವ್ಯ ಮತ್ತು ಸಂಪರ್ಕದ ಭಾವನೆ ನಮ್ಮೊಂದಿಗಿರುತ್ತೆ. ಕೆಲವೊಮ್ಮೆ ಅದು ಕೇವಲ ಸ್ನೇಹವಾಗಿರುತ್ತೆ, ಕೆಲವೊಮ್ಮೆ ದೈಹಿಕವಾಗಿಯೂ ಇರಬಹುದು. ಅದನ್ನ ಯಾವುದೋ ಒಂದು ನಿರ್ದಿಷ್ಟ ದಿಕ್ಕಿಗೆ ತಿರುಗಿಸುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಇದರ ಮೂಲ ಸಿದ್ಧಾಂತ ಸರಳ: ಪ್ರೀತಿ ಮತ್ತು ಸ್ನೇಹ. ನನ್ನಲ್ಲಿ ನೀಡಲು ಅಪಾರವಾದ ಪ್ರೀತಿ ಇರುವಾಗ ನಾನು ಅದನ್ನು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಏಕೆ ಸೀಮಿತಗೊಳಿಸಬೇಕು ಅಂತ ಶಹಾನಾ ಪ್ರಶ್ನಿಸಿದ್ದಾರೆ. ಶಹಾನಾ ಅವರ ಈ ಬೋಲ್ಡ್ ಮಾತುಗಳು ಇದೀಗ ವೈರಲ್ ಆಗ್ತಾ ಇದೆ. ಅವರ ಈ ಹೇಳಿಕೆಗಳು ಮುಂದೆ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.